ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನಟರಾಜ್. ನೀವು ಭೂತ ಪ್ರೇತಗಳ ಕತೆ ಕೇಳಿರಬಹುದು, ಸಿನಿಮಾದಲ್ಲಿ ನೋಡಿರಬಹುದು. ಆದರೆ ಭಾರತದಲ್ಲೇ ಒಂದು ಜಾಗ ಇದೆ. ಅಲ್ಲಿಗೆ ಸೂರ್ಯ ಮುಳುಗಿದ ಮೇಲೆ ಹೋದರೆ ನೀವು ವಾಪಸ್ ಬರೋದು ಅನುಮಾನ. ಸಾಕ್ಷಾತ್ ಭಾರತ ಸರ್ಕಾರವೇ ಅಲ್ಲಿಗೆ ಸಂಜೆ ಮೇಲೆ ಹೋಗಬೇಡಿ ಅಂತ ಬೋರ್ಡ್ ಹಾಕಿದೆ. ಅದು ಯಾವ ಜಾಗ, ಅಲ್ಲಿರೋ ರಹಸ್ಯವೇನು? ಇವತ್ತಿನ ವೀಕೆಂಡ್ ವಿತ್ ನಟರಾಜ್ ಸ್ಪೆಷಲ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದು ರಾಜಸ್ಥಾನದ ಅಲ್ವರ್ ಜಿಲ್ಲೆಯಲ್ಲಿರೋ ಬಾನ್ಗಢ್ ಕೋಟೆ. ನೋಡುವುದಕ್ಕೆ ಇದು ಸುಂದರವಾಗಿದ್ದರೂ ಇದರ ಮೌನದಲ್ಲೇ ಒಂದು ನಡುಕ ಇದೆ. ಹಗಲಿನಲ್ಲಿ ಪ್ರವಾಸಿಗರಿಂದ ತುಂಬಿರೋ ಈ ಕೋಟೆ ಸಂಜೆ ಆಗುತ್ತಿದ್ದಂತೆ ಸ್ಮಶಾನದಂತೆ ಮೌನವಾಗುತ್ತದೆ. ಇತಿಹಾಸದ ಪ್ರಕಾರ ಈ ಕೋಟೆಯ ವಿನಾಶಕ್ಕೆ ಕಾರಣ ಒಬ್ಬ ಮಾಂತ್ರಿಕನ ಶಾಪ. ಆ ಸುಂದರ ಕೋಟೆಯ ರಾಜಕುಮಾರಿ ರತ್ನಾವತಿಯನ್ನು ಕಂಡ ಮಾಂತ್ರಿಕ ಆಕೆಯನ್ನು ವಶಪಡಿಸಿಕೊಳ್ಳಲು ತಂತ್ರ ಮಾಡುತ್ತಾನೆ. ಆದರೆ ಆತನ ತಂತ್ರ ಉಲ್ಟ ಹೊಡೆದು ಆತ ಸಾಯುವ ಮುನ್ನ ಒಂದು ಶಾಪ ಕೊಡುತ್ತಾನೆ. ಈ ಕೋಟೆಯಲ್ಲಿ ಯಾರೂ ಜೀವಂತವಾಗಿರಬಾರದು, ಇದು ನಾಶವಾಗಲಿ ಅಂತ. ಅಚ್ಚರಿಯ ವಿಷಯ ಅಂದರೆ ಅದರ ಬೆನ್ನಲ್ಲೇ ನಡೆದ ಯುದ್ಧದಲ್ಲಿ ಇಡೀ ಕೋಟೆ ಸ್ಮಶಾನವಾಯಿತು. ಇಂದಿಗೂ ಈ ಕೋಟೆಯ ಸುತ್ತಮುತ್ತಲಿನ ಮನೆಗಳಿಗೆ ಚಾವಣಿ ಅಂದರೆ ರೂಫ್ ಇಲ್ಲ. ಎಷ್ಟು ಬಾರಿ ಮೇಲೆ ಕಾಂಕ್ರೀಟ್ ಹಾಕಿದರೂ ಅದು ಬಿದ್ದು ಹೋಗುತ್ತೆ. ಅಷ್ಟೇ ಅಲ್ಲ, ಸಂಜೆ ಮೇಲೆ ಅಲ್ಲಿಗೆ ಹೋದ ಎಷ್ಟೋ ಜನರಿಗೆ ವಿಚಿತ್ರ ಕಿರುಚಾಟಗಳು, ಯಾರೋ ಬೆನ್ನಟ್ಟಿದ ಅನುಭವ ಆಗಿದೆಯಂತೆ. ಅದಕ್ಕಾಗಿಯೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ASI ಸೂರ್ಯಾಸ್ತದ ನಂತರ ಅಲ್ಲಿಗೆ ಪ್ರವೇಶವನ್ನು ನಿಷೇಧಿಸಿದೆ. ವಿಜ್ಞಾನ ಇದನ್ನೆಲ್ಲ ನಂಬದಿದ್ದರೂ ಅಲ್ಲಿ ನಡೆಯುವ ಘಟನೆಗಳಿಗೆ ಇಂದಿಗೂ ಯಾರ ಹತ್ತಿರವೂ ಉತ್ತರವಿಲ್ಲ. ನಿಮಗೆ ಈ ವಿಡಿಯೋ ಏನನ್ನಿಸುತ್ತೆ? ಇದು ಕೇವಲ ಕಥೆನಾ ಅಥವಾ ನಿಜವಾಗಿಯೂ ಅಲ್ಲಿ ಆತ್ಮಗಳಿವೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ಇನ್ನಷ್ಟು ನಿಗೂಢ ಕಥೆಗಳಿಗಾಗಿ ನಿಮ್ಮ ವೀಕೆಂಡ್ ವಿತ್ ನಟರಾಜ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.